ಗುಡ್ಡೆಹೊಸೂರು ಸಮೀಪದ ಸೋಮವಾರಪೇಟೆ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಅರುಣ್ ರಾವ್ ನೇತೃತ್ವದ 10 ಮಂದಿ ತಂಡ ಜಯಗಳಿಸಿದೆ. ಒಟ್ಟು 10 ಮಂದಿಯ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆಗೆ ಚುನಾವಣೆ ನಡೆಯಿತು. ಅದರಲ್ಲಿ ಸೋಮವಾರಪೇಟೆ ವಲಯ ಮತ್ತು ಕುಶಾಲನಗರ ವಲಯದ ಒಟ್ಟು 20 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ವಿಜೇತ ತಂಡದಿಂದ ಕುಶಾಲನಗರ ಮತ್ತು ಕೂಡಿಗೆಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿದ್ಯಾರ್ಥಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ 10 ಅಭ್ಯರ್ಥಿಗಳು ವಿಜಯಶಾಲಿಯಾಗಿದ್ದಾರೆ. ಮತದಾರರು ಈ ಹಿಂದೆ ಟೀಕೆ ಟಿಪ್ಪಣಿಗೆ ಸತ್ಯನಾರಾಯಣ ಹತ್ರ ನೀರನ್ನು ಕೊಟ್ಟಿದ್ದಾರೆ. ಅವರು ಏನೇ ಅಪಪ್ರಚಾರ ಮಾಡ್ಕೊಳ್ಳೋರು ಮತದಾರರು ಅವ್ರಿಗೆ ಈ 10ಕ್ಕೆ 10 ಗೆಲ್ಲಿಸುವ ಮುಖಾಂತರ ವಿರೋಧಿ ಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರದಿಂದ ನನ್ನ ಶಾಸಕರು ಎಲ್ಲರ ಒಳಗೂಡಿ ಆ ಸಂಘನ ಹೆಚ್ಚು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ಸಮುದಾಯಗಳು ಆಶ್ವಾಸನೆ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಆ ಸಂಘದ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದ್ದಾರಲ್ಲಿ ಲ್ಯಾಬ್ ಸೊಸೈಟಿ ಭಾಳಷ್ಟು ಪ್ರತಿಷ್ಠಿತವಾದ ಒಂದು ಸಂಸ್ಥೆ. ಆ ಸಂಸ್ಥೆಯ ಚುನಾವಣೆಯನ್ನು ಇವತ್ತು ಜಿಲ್ಲೆಯಲ್ಲಿ ಅನೇಕ ಆರೋಪ ಪ್ರತ್ಯಾರೋಪಗಳು, ಅನೇಕ ಅನವಶ್ಯಕವಾದ ಪೂರ್ವಪೀಡಿತವಾದ ಎಲ್ಲ ಹೇಳಿಕೆಗಳ ನಡುವೆ ಇವತ್ತು ನಾವು 10ಕ್ಕೆ 10 ಬಹುಮತದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ನಮ್ಮ ಮತದಾರರ ಒಲವಿನಿಂದ ಇವತ್ತು 4 ಪಟ್ಟು ಹೆಚ್ಚಿನ ಪ್ರಮಾಣದ ಮತಗಳನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ಶಕ್ತಿ ಪ್ರದರ್ಶನವಾಗಿ ಎಲ್ಲದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದೀವಿ. ಆ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವತೋಮುಖ ಬೆಳವಣಿಗೆಗೆ ನಾವು ಕಟಿಬದ್ಧ. ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಬಾರಿ ಅಧ್ಯಕ್ಷ ನಿರ್ವಹಿಸಿ ಅನುಭವಿಯಾಗಿರೋದ್ರಿಂದ ಅನೇಕ ಯೋಜನೆಗಳನ್ನು, ನೀಲಿ ನಕ್ಷೆಗಳನ್ನು ನಾವು ಅಲ್ಲಿ ಅಭಿವೃದ್ಧಿಗಾಗಿ ಇಟ್ಕೊಂಡಿದ್ದೀವಿ. ಅನೇಕ ಕಾರ್ಯಕ್ರಮಗಳ ರೂಪಿಸ್ತೀವಿ. ಸರ್ಕಾರ ನಮ್ಮದೇ ಇರೋದ್ರಿಂದ, ಶಾಸಕರು ನಮ್ಮವರೇ ಇರೋದ್ರಿಂದ ಒಂದಷ್ಟು ಅಭಿವೃದ್ಧಿಯ ಪಥಕ್ಕೆ ನಾವು ಅದನ್ನು ಕೊಂಡೊಯ್ಯಲಿಕ್ಕೆ